ಪಾವಗಡ ಪಟ್ಟಣದ ಸರ್ಕಾರಿ OER ರಂಗಯ್ಯಶೆಟ್ಟಿ ಪ್ರಥಮ ದರ್ಜೆ ಕಾಲೇಜಿನ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಮತ್ತು ಇದೇ ವೇಳೆ ತುಮಕೂರು ವಿಶ್ವವಿದ್ಯಾಲಯದಲ್ಲಿ 9ನೇ ರ್ಯಾಂಕ್ ಪಡೆದು ಚಿನ್ನದ ಪದಕ ಪಡೆದ ಮೇಘನಾಗೆ ಶಾಸಕರಾದ HV ವೆಂಕಟೇಶ್ ಮತ್ತು ಕಾಲೇಜು ಮಂಡಳಿ ಗೌರವ ಸಮರ್ಪಿಸಿ ಶಾಸಕರು ವೈಯಕ್ತಿಕವಾಗಿ 10,000 ನಗದು ಪುರಸ್ಕಾರವನ್ನು ನೀಡಿದ್ದಾರೆ. ಅವರು ಪಾವಗಡದಲ್ಲಿ ಜನಿಸಿ ಪಾವಗಡ ಜ್ಞಾನಬೋಧಿ ಶಾಲೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ವಿದ್ಯಾಭ್ಯಾಸ ಪೂರೈಸಿ SSLC ಪರೀಕ್ಷೆಯಲ್ಲಿ 96% ಅಂಕಗಳನ್ನು ಗಳಿಸಿ ತಾಲೂಕಿಗೆ ಕೀರ್ತಿ ಭಾಜನರಾಗಿದ್ದಾರೆ. ತದನಂತರ PUCಯನ್ನು ಗುರುಕುಲ ಪದವಿ ಪೂರ್ವ ಕಾಲೇಜು ಪಾವಗಡ ಅಲ್ಲಿ PCMB ಸಂಯೋಜನೆಯಿಂದ ಆಯ್ಕೆ ಮಾಡಿಕೊಂಡು ಅತ್ಯುನ್ನತ ಶ್ರೇಣಿಯ ಉತ್ತೀರ್ಣರಾಗಿ ಆನಂತರ ವೈದ್ಯಕೀಯ ಶಿಕ್ಷಣದಲ್ಲಿ ಪದವಿ ಪಡೆಯಬೇಕು ಎನ್ನುವ ಉತ್ಕಟ ಇಚ್ಛೆಯ ಹೊರತಾಗಿಯೂ ಕೆಲವು ಅನಿವಾರ್ಯ ಕಾರಣಗಳಿಂದ MBBS ಈಚೆಗೆ ಓದಲು ಸಾಧ್ಯವಾಗಿರುವುದಿಲ್ಲ. ತೀವ್ರ ನಿರಾಶೆಯ ನಡುವೆಯೂ ವೃತ್ತಿಗಳಾದ ಮೇಘನ ಕಿಂಚಿತ್ತು ವಿಚಿತ್ರಲಾಗದೆ ಈಕೆ ಚಲದಂಕ ಮಲ್ಲೋಪಾಧ್ಯಾಯಗೆ ಶ್ರೀಮತಿ ಶ್ರೀ ವೈ ರಂಗಯ್ಯಶೆಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪಾವಗಡ ಇಲ್ಲಿ ಪ್ರಥಮ BA ಅರ್ಥಶಾಸ್ತ್ರ ಹಾಗೂ ಸಮಾಜಶಾಸ್ತ್ರ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಕಲಾನಿಕಾಯದಲ್ಲಿ ಪರೀಕ್ಷೆಗೆ ಹಾಜರಾದ ಈಕೆ ತುಮಕೂರು ವಿಶ್ವವಿದ್ಯಾಲಯದಲ್ಲಿ 25, 26, 24, 25 ಸಾಲಿನಲ್ಲಿ ನಡೆದಂಥ ಘಟಿಕೋತ್ಸವದಲ್ಲಿ 9ನೇ ರ್ಯಾಂಕ್ ಪಡೆದು ಕಾಲೇಜಿಗೆ ಹಾಗೂ ತಾಲೂಕಿಗೆ ಕೀರ್ತಿ ಪತಾಕೆಯನ್ನು ಉತ್ತುಂಗಕ್ಕೆ ಹಾಕಿದ್ದಾಳೆ. ಈಗ ಎಲ್ಲ ಅತಿಥಿ ಮಹೋದಯರು ಈಕೆಯ ಈ ಸಾಧನೆ ಅಭಿನಂದನಾರ್ಹ ಹಾಗೂ ಆಗಿದೆ. ಪಾವಗಡ ತಾಲೂಕಿನ ಶಾಸಕರು, ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು, ಪ್ರಾಂಶುಪಾಲರು, ಅಧ್ಯಾಪಕ ವೃಂದ, ಕಚೇರಿ ಸಿಬ್ಬಂದಿ, ವಿದ್ಯಾರ್ಥಿ ಬಳಗ, ಹಳೆ ವಿದ್ಯಾರ್ಥಿ ಸಂಘದವರು ಈಕೆಗೆ ಅಭಿನಂದನೆಗಳ ಮಹಾಪೂರ್ವ ಸಲ್ಲಿಸಿರುತ್ತಾರೆ. ಈಕೆಯ ಸಾಧನೆಯು ಇನ್ನುಳಿದ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಲಿ, ವಿದ್ಯಾರ್ಥಿಗಳ ಬದುಕಿನಲ್ಲಿ ಭರವಸೆಯ ಬೆಳಕನ್ನು ಪ್ರಸರಿಸಲಿ ಹಾಗೂ ಸಾಧನೆಯನ್ನು ಕಿಚ್ಚನ್ನು ಹೊತ್ತಿಸಲಿ ಎಂಬ ಶುಭಾಶಯಗಳೊಂದಿಗೆ ಮಾನ್ಯ ಶಾಸಕರು ಈಕೆಗೆ ತಮ್ಮ ಕಾಲೇಜಿನ ಪರವಾಗಿ ಗೌರವ ಸಮರ್ಪಣೆ ಮಾಡಬೇಕು ಅಂತ ಕೋರ್ಕೊಳ್ತೀನಿ. ಮೇಘನಾ ಅವರು 9ನೇ ರ್ಯಾಂಕ್ ಬಂದಿರೋದಕ್ಕೆ ನನ್ನ ಕಡೆಯಿಂದ ವೈಯಕ್ತಿಕವಾಗಿ 10,000 ರೂಪಾಯಿಗಳ ಸಹಾಯಧನವನ್ನು ಕೊಡ್ತಾ ಇದ್ದೆ. ಎಲ್ಲ ಲೀಡರ್ಗಳು ಬರ್ತಾರೆ, ಆ ಮಕ್ಕಳು ಬರ್ತಾರೆ, ಆ ಯೂನಿವರ್ಸಿಟಿಲಿ ಇರ್ತಾರೆ, ಬೇರೆ ಬೇರೆ ಕಾಲೇಜುಗಳಲ್ಲಿ ಸೀಟ್ ಕೊಡಿಸಿ ಅಂತಾರೆ, ಹಾಸ್ಟೆಲ್ ಫೆಸಿಲಿಟಿ ಮಾಡಿಕೊಡಿ ಅಂತಾರೆ, ಎಲ್ಲ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ಟ್ರೆಂತ್ ಕಮ್ಮಿ ಆಗ್ತಾಯಿದೆ, ಅಲ್ಲಿ ಸ್ಟ್ರೆಂತ್ ಬೆಳ್ಕೊಳ್ತಾ ಇದೆ. ಅಲ್ಲಿ ಸೀಟಿಗಳಿಲ್ಲ ಅಂದರೂ ಪ್ರತಿನಿತ್ಯ ಮನೆ ಹತ್ರ ಬರ್ತಾರೆ. ಇಲ್ಲ ತಂದೆ ತಾಯಿ ಫೋನ್ ಮಾಡ್ತಾರಿಲ್ಲ, ಮಕ್ಕಳೇ ಬರ್ತಾರೆ, ನಮ್ಮ ಮುಖಂಡರುಗಳು ಬರ್ತಾರೆ. ಪಕ್ಷಾತೀತವಾಗಿ ನಾನು ಮಾಡ್ತಾ ಇರೋ ಕೆಲಸ ಯಾವ ಪಾರ್ಟಿ ಮಕ್ಕಳು ಅನ್ನಲ್ಲ, ಮಕ್ಕಳಲ್ಲಿ ಪಕ್ಷ ಭೇದ ಮರೆತು ನಾನು ಕೆಲಸ ಮಾಡ್ತಿರೋದು. ಇವತ್ತು ತುಮಕೂರಲ್ಲಿ ಏನಾದರೂ ಅಧಿಕಾರಿಗಳು ಎದುರ್ಕೊಂಡು ಸಾಯ್ತಾರೆ ನನಗೆ ಅಂದರೆ ನನ್ನ ಪ್ರಾಮಾಣಿಕತೆಗೆ ನಾನು ಯಾವ ಅಧಿಕಾರಿ ಹತ್ರ ಒಂದು ಸಿಂಗಲ್ ರೂಪಾಯಿ ಮುಟ್ಟಲ್ಲ. ಯಾಕೆ? ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ನೀವು ಅಷ್ಟೇ ನಿಮ್ಗಳಿಗೆ ಏನು ನೆಕ್ಸ್ಟ್ ಕೋರ್ಸ್ಗಳಿಗೆ ಅಡ್ಮಿಷನ್ಗೆ ಎಲ್ಲೆಲ್ಲಿ ಅವಕಾಶಗಳಿದೆ ಪ್ರಾಮಾಣಿಕವಾಗಿ ನಿಮ್ಗೆಲ್ಲರಿಗೂ ಕೈಲಾದಷ್ಟು ಸೀಟ್ಗಳನ್ನು ಕೊಡಿಸ್ತೀನಿ. ಹಾಸ್ಟೆಲ್ ಸೀಟ್ ಕೊಡಿಸ್ತೀನಿ, ಕಾಲೇಜ್ ಸೀಟ್ ಕೊಡಿಸ್ತೀನಿ. ಫೀಸ್ ಕಮ್ಮಿ ಆದರೆ ಫೀಸ್ಗಳು ಕಟ್ತೀವಿ ಅಲ್ವಾ? ನಾವು ಹೆಂಗಿದ್ದೀವಂತಲ್ಲ, ನಮ್ಮ ಹತ್ರ ಎಷ್ಟು ದುಡ್ಡಿದೆ ಅಂತಲ್ಲ, ನಾವು ಬಡವರಿಗೆ ಸಹಾಯ ಮಾಡೋದ್ರಲ್ಲಿ ನಾವು ನಮ್ಮ ಇದನ್ನು ಮೆರಿಬೇಕು ನಾವು ಅಲ್ವಾ? ಬಡಬಗ್ಗರಿಗೆ ಸಹಾಯ ಮಾಡಬೇಕು ಅಲ್ವಾ? ಪ್ರತಿನಿತ್ಯ ಹಾಸ್ಪಿಟ್ಲ್ಗಳು ಅಂತ ಬರ್ತಾರೆ. ನನ್ನ ಹತ್ರ ಬರೋದು ಬರೇ ಬಡವರು, ದುಡ್ಡಿನವ್ರು ಯಾರು ನನ್ನ ಹತ್ರ ಬರೋದೇ ಇಲ್ಲ. ಏನು ಸರ್, ಎಲ್ಲ ಬಡ ಜನ ಬರ್ತಾರೆ. ಹಾಸ್ಪಿಟ್ಲಿಗೆ ಹಣ ದುಡ್ಡು ಕಟ್ಟೋಕ್ಕಾಗಲ್ಲ ಅಂತಾರೆ, ಕಮ್ಮಿ ಮಾಡಿಸಿ ಅಂತಾರೆ, ಫೀಸ್ ಕಟ್ಟಿ. ಅದು ನಮ್ಮ ತಂದೆಯವರು ಹೇಳ್ಕೊಟ್ಟಿರೋ ಮಾರ್ಗದರ್ಶನ ನನಗೆ. ನಾವು ಏನೇ ಇದ್ದರೂ ಬಡವ್ರ ಪರವಾಗಿರಬೇಕು, ಬಡವ್ರು ಕೆಲಸ ಮಾಡಬೇಕು. ಇವಾಗ 10-12 ಜನ ಯಾರಿಗೂ $1 ರೂಪಾಯಿ ಕೊಟ್ಟಿಲ್ಲ, ನಾವು ಕರೆಸಿಲ್ಲ. ಏನಕ್ಕೆ ಬಂದರೆ ಅವರು ಮಾಡಿದಂಥ ಸೇವೆ ಈ ತಾಲೂಕಿನ ಜನತೆಗೆ ಇನ್ನೂ ಒಂದು 10 ವರ್ಷ ಸೇವೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ನಮ್ಮ ತಂದೆಯವರು ಅಕಾಲಿಕ ಮರಣ, ಅದು 4.5 ಕೋಟಿ ವೆಚ್ಚದಲ್ಲಿ ಕಾಲೇಜು ಆವರಣದಲ್ಲಿ ನಿರ್ಮಾಣವಾಗುತ್ತಿರುವ ಆಡಿಟೋರಿಯಂ ಸ್ಥಳವನ್ನು ಶಾಸಕರಾದ HV ವೆಂಕಟೇಶ್ ಇದೇ ವೇಳೆ ವೀಕ್ಷಿಸಿದ್ದಾರೆ. ಈ ವೇಳೆ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ VN ಮುರಳೀಧರ್, ಹಿರಿಯ ಪ್ರಾಧ್ಯಾಪಕರಾದ ಶ್ರೀಧರ್, ತುಮಕೂರು ವಿಶ್ವವಿದ್ಯಾಲಯದ ನಿಕಟಪೂರ್ವ ಪ್ರಾಂಶುಪಾಲರಾದ ಕರಿಯಣ್ಣ, ಉಪನ್ಯಾಸಕರಾದ ಲಿಂಗರಾಜು, ಡಾಕ್ಟರ್ ಗಿರೀಶ್, ಮಹಾಲಕ್ಷ್ಮಿ ಮತ್ತು ಪುರಸಭೆಯ ಮಾಜಿ ಅಧ್ಯಕ್ಷರಾದಂಥ PH ರಾಜೇಶ್, ಮಾಜಿ ಸದಸ್ಯರಾದಂಥ ಕಲ್ಪವೃಕ್ಷ ರವಿ, ಗ್ರಂಥಪಾಲಕರಾದ ಆಲೂರಯ್ಯ ಸೇರಿದಂತೆ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರು ಹಾಜರಿದ್ದರು.
ಚಿನ್ನದ ಪದಕ ಪಡೆದ ಮೇಘನ ಮನದಾಳದ ಮಾತು ನೀವೊಮ್ಮೆ ಕೇಳಿಬಿಡಿ. ನನ್ನ ಹೆಸರು ಮೇಘನಾ ಅಂತ. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಪಾವಗಡದಲ್ಲೇ. ನನ್ನ ಸ್ಕೂಲಿಂಗು, ಕಾಲೇಜು, ಡಿಗ್ರಿ ಎಲ್ಲ ಓದಿದ್ದೆಲ್ಲ ಪಾವಗಡಲ್ಲೇ. ನಾನು ಸ್ಕೂಲಲ್ಲಿ 10th ಓದಬೇಕಾದ್ರೆ ನನಗೆ ಸೈನ್ಸ್ ಅಂದರೆ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ನಾನು PCMBನೇ ತೊಗೊಂಡೆ ಆ್ಯಂಡ್ 10th 96.96% ಕೂಡ ಬಂದಿತ್ತು. ಆ್ಯಂಡ್ PU ಆದಮೇಲೆ PU ಅಲ್ಲಿ PCMBನೇ ತೊಗೊಂಡೆ ಡಾಕ್ಟರ್ ಮಾಡಬೇಕು ಅಂತ. ಬಟ್ PU ಆದಮೇಲೆ ಮದುವೆ ಆಯಿತು, ತುಂಬ ಲೈಫಲ್ಲಿ ಚೇಂಜಸ್ ಆಯಿತು. ಸೊ ಆ ರೀಸನಿಂದ ನಾನು ಮೆಡಿಕಲ್ ಫೀಲ್ಡ್ಗೆ ಹೋಗೋಕ್ಕಾಗಲಿಲ್ಲ. ಸೊ ನನಗೆ ಸುಮ್ಮನೆ ಕೂರೋಕ್ಕಂತೂ ಆಗಿಲ್ಲ, ಲೈಫಲ್ಲಿ ಏನೋ ಒಂದು ಮಾಡಲೇಬೇಕು ಅಂತ ತುಂಬ ಆಸೆ ಇತ್ತು. ಸೊ ಸೈನ್ಸ್ ಇಲ್ಲ ಅಂದ್ರೇನು ಆರ್ಟ್ಸ್ ತೊಗೊಳ್ಳೋಣ ಅಥವಾ ಕಾಮರ್ಸ್ ತೊಗೊಳ್ಳೋಣ ಅಂತ ಕಾಲೇಜ್ ಹತ್ರ ಹೋದೆ. ಅಲ್ಲಿ ನನಗೆ ಆರ್ಟ್ಸ್ ಸಬ್ಜೆಕ್ಟ್ ತುಂಬ ಇಷ್ಟ ಆಯಿತು. ಸೊ ನಾನು ಅವಾಗ ಆರ್ಟ್ಸ್ ತೊಗೊಂಡೆ. ಈ ಆರ್ಟ್ಸ್ ಸಬ್ಜೆಕ್ಟಲ್ಲಿ ನಾನು ಎಕನಾಮಿಕ್ಸ್ ಆ್ಯಂಡ್ ಸೋಷಿಯಾಲಜಿ ತೊಗೊಂಡಿದ್ದೀನಿ. ಇವತ್ತು ಅದೇ ಆರ್ಟ್ಸ್ ಸಬ್ಜೆಕ್ಟಲ್ಲಿ ನಾನು ರ್ಯಾಂಕ್ ಪಡೆದಿದ್ದೀನಿ. ಆ್ಯಂಡ್ ನಾನೇನು ಹೇಳಬೇಕು ಅಂತ ಇಷ್ಟಪಡ್ತಿದ್ದೀನಿ ಅಂದರೆ, ನಾನು ಮೆಡಿಕಲ್ ಫೀಲ್ಡ್ ಬಿಟ್ಟು, ಸೈನ್ಸ್ ಬಿಟ್ಟು ಇವಾಗ ಆರ್ಟ್ಸ್ ಬಂದರೂ ನಾನು ಈ ಥರ ರ್ಯಾಂಕ್ ಬಂದಿದ್ದೀನಿ ಅಂದರೆ ಅದು ನನ್ನ ಕಷ್ಟ, ಹಾಗೆ ನಮ್ಮ ಮನೆಯವರು, ನಮ್ಮ ಹಸ್ಬೆಂಡ್ ಆಗಿರಲಿ, ನಮ್ಮ ಫ್ಯಾಮಿಲಿ ಆಗಿರಲಿ, ಕಾಲೇಜ್ ಆಗಿರಲಿ, ಎಲ್ಲ ಸಪೋರ್ಟಿಂದನೇ ನಾನಿವತ್ತು ಈ ಫೀಲ್ಡಲ್ಲಿರೋದು. ಅಂದರೆ ಈ ಒಂದು ಪೊಸಿಷನಲ್ಲಿ ನಾನು ನಿಂತಿರೋದು. ಆ್ಯಂಡ್ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾರಿಯಲ್ಲಿ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.